Hi all, welcome to my YouTube channel, The Lifestyle Framework. Hope you are all doing well. ಇವತ್ತೇನು ನೋಡೋಣ ಅಂತಂದರೆ ರೋಬೋ ವ್ಯಾಕ್ಯೂಮಿಂದು ಆ್ಯಪಲ್ಲಿ ಏನು ತೋರಿಸ್ತಾ ಹೋಗುತ್ತೆ ಅದು ವರ್ಕ್ ಮಾಡಬೇಕಾದ್ರೆ ಮತ್ತು ಹೆಂಗೆ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು, ಓಲ್ ಹೌಸ್ ಹೇಗೆ ಚೂಸ್ ಮಾಡೋದು, ಓಲ್ ಹೌಸ್ ಕ್ಲೀನ್ ಮಾಡೋದಕ್ಕೆ ಕಸ್ಟಮ್ಮು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ರೂಮು ಅಥವಾ ಒಂದು ಪರ್ಟಿಕ್ಯುಲರ್ ಏರಿಯಾ ಅದನ್ನೆಲ್ಲ ಕ್ಲೀನ್ ಮಾಡೋದಿದ್ರೆ ಹೇಗೆ ಸೆಟ್ ಮಾಡಬೇಕು, ಏನೇನು ಪ್ಯಾರಾಮೀಟರ್ಸ್ ಇರುತ್ತೆ, ಏನೇನು ಚೂಸ್ ಮಾಡ್ಬೋದು ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ಇಲ್ಲಿ ನಾನು ಫಸ್ಟು ಕಸ್ಟಮ್ ಚೂಸ್ ಮಾಡಿದ್ದೀನಿ. 2 ರೂಮ್ ಸೆಲೆಕ್ಟ್ ಮಾಡಿದೆ. ರೂಮ್ ಚೂಸ್ ಮಾಡಿ ಆದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೋಡ್ಸು, ವ್ಯಾಕ್ಯೂಮ್, ಮಾಪ, ಕ್ಲೀನಿಂಗ್ ಟೈಮು, 1 2 ಸಕ್ಷನ್ನು, ಸೈಲೆಂಟು, ಅದರಲ್ಲಿ ಸ್ಟ್ಯಾಂಡರ್ಡ್, ಟರ್ಬೋ ಈ ಥರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ವಾಟರ್ ಲೆವೆಲ್ ಇರುತ್ತೆ, ಲೋನ, ಮೀಡಿಯಮ್ಮ ಅಥವಾ ಅಯ್ಯ ಅಂತ. ಅದು ಬೇಸ್ಡ್ ಆನ್ ನಮ್ಮ ಸೆಲೆಕ್ಷನ್ನು ಅದು ನೀರನ್ನ ಎಷ್ಟು ಹಾಕ್ಬೇಕು ಅದನ್ನ ಹಾಕ್ತಾ ಹೋಗುತ್ತೆ. ಆ ಥರ ಕ್ಲೀನಿಂಗ್ ಮಾಡೋದಕ್ಕೆ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನೆಲ್ಲ ಸೆಟ್ ಮಾಡಿ ಬಿಡ್ಬೋದು. ಇದು ಎಲ್ಲದಕ್ಕೂ ಇರುತ್ತೆ. ಕಸ್ಟಮ್ ಸೆಟ್ ಮಾಡಿದ್ರು ಅದಕ್ಕೂ ಕಸ್ಟಮ್ ಅಂದರೆ ರೂಮ್ಗಳು ಸೆಲೆಕ್ಟ್ ಮಾಡಿದ್ರೂ ಸೇಮ್ ಆಪ್ಷನ್ಸು, ಫುಲ್ ಹೌಸ್ಗೂ ಸೇಮ್ ಆಪ್ಷನ್ಸು, ಅದೇ ಏರಿಯಾ ಚೂಸ್ ಮಾಡಿದ್ರೂ ಸೇಮ್ ಆಪ್ಷನ್ಸ್ ಇರುತ್ತೆ. ನಮಗೆ ಇದಕ್ಕೂ ನಾವು ಚೇಂಜ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಯಾವ್ದು ಪ್ಯಾರಾಮೀಟರ್ಸು ಪ್ರತಿ ಒಂದು ಸತಿ ಸೆಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಸೆಟ್ ಮಾಡಿರೋದು ಹಾಗೆ ಉಳಿದಿರುತ್ತೆ, ಜಸ್ಟ್ ಸ್ಟಾರ್ಟ್ ಕೊಡ್ಬೋದು. ಆಮೇಲೆ ಈ ಲೈನ್ಸ್ ಕಾಣಿಸ್ತಾ ಇದೆ ನೋಡಿ ಮ್ಯಾಪಲ್ಲಿ, ಅದು ನಾನು ಇಷ್ಟನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅದು ರೆಕಾರ್ಡ್ ಮಾಡ್ಕೊತಾ ಇರುತ್ತೆ. ಅದೆಲ್ಲ ಟ್ರ್ಯಾಕ್ ಆಗಿದೆ ಇಲ್ಲಿ. ಅದೇ ಬೇಸಿಸ್ ಮೇಲೆ ಅದು ವರ್ಕ್ ಆಗುತ್ತೆ. ಯಾವ ಏರಿಯಾ ಕವರ್ ಆಗಿದೆ, ಯಾವ್ದು ಕವರ್ ಆಗಿಲ್ಲ ಆ ಥರ ನೋಡಿ. ಇವಾಗ ವ್ಯಾಕ್ಯೂಮ್ ನಾನು ರೂಮ್ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಬಂದು ಮೋಡ್ಸು, ವ್ಯಾಕ್ಯೂಮ್, ಮಾಪ್. ವ್ಯಾಕ್ಯೂಮ್ ಬೇಕಾದರೆ ಬರೀ ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಚೂಸ್ ಮಾಡ್ಬೋದು. ವ್ಯಾಕ್ಯೂಮ್ ಆ್ಯಂಡ್ ಮಾಪ್ ಎರಡೂ ಬೇಕಂದರೆ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಂಗೆ ಬರೀ ಮಾಪಿಂಗ್ ಬೇಕಂದ್ರೆ ಅದನ್ನು ಚೂಸ್ ಮಾಡ್ಬೋದು. ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋದ್ರಲ್ಲಿ ಏನು ಅಂತಂದರೆ ನಾನು ಇವಾಗ 3 ರೂಮ್ ಸೆಲೆಕ್ಟ್ ಮಾಡಿದ್ದೆ. ಆ 3 ರೂಮ್ನ ತೋರಿಸ್ತಾ ಇದ್ದೀನಿ, ಯಾವ್ದನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಅಂತ. ಅದು ಬಂದು ಕ್ಲೀನ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಕಂಪ್ಲೀಟ್ ಆದಮೇಲೆ ಈ ಥರ ತೋರಿಸುತ್ತೆ, ನಾನು ಸೆಲೆಕ್ಟ್ ಮಾಡಿ 3 ರೂಮ್ಸೂ ಕಂಪ್ಲೀಟ್ ಆಗಿದೆ ಅಂತ ಆ ಥರ ಲೈನ್ ಆಗಿ ತೋರಿಸ್ತಾ ಇರುತ್ತೆ ನೋಡಿ. ವ್ಯಾಕ್ಯೂಮ್, ಮಾಪು ಮತ್ತು 1 ಟೈಮ್ ಚೂಸ್ ಮಾಡಿದ್ದೀನಿ. ಸಕ್ಷನ್ ನನಗೆ ಸೈಲೆಂಟ್ ಸಾಕು ಅಂತ ಹೇಳಿ ಚೂಸ್ ಮಾಡಿದ್ದೀನಿ. ವಾಟರ್ ಲೆವೆಲ್ ಮೀಡಿಯಮ್ ಲೋ ಇಟ್ಟಿದ್ದೀನಿ ನಾನು, ಸಾಕಂತ ಅನಿಸ್ತು ನನಗೆ. ಅದಕ್ಕೆ ಇಲ್ಲಾಂದರೆ ನನಗೆ ಮೀಡಿಯಮ್ಮು ಮತ್ತು ಹೈ ಸ್ವಲ್ಪ ನಂಗೆ ಜಾಸ್ತಿ ಅಂತ ಅನ್ನಿಸ್ತು. ನಾನು ಅದಕ್ಕೆ ಲೋ ಚೂಸ್ ಮಾಡಿದ್ದೀನಿ ವಾಟರ್ ಲೆವೆಲ್ನ. ಇವಾಗ ಅದು ತೋರಿಸ್ತಾ ಇದೆ. ನಾನು ಯಾಕೆ ವೀಡಿಯೋನೂ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಂದರೆ ಅಲಾಂಗ್ ವಿತ್ ಅ ಮ್ಯಾಪ್ ಹೇಗದು ವರ್ಕ್ ಆಗುತ್ತೆ, ಎಷ್ಟು ವಾಟರ್ ಲೆವೆಲ್ ತಗೊಳ್ತಾ ಇದೆ ಅದೆಲ್ಲ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಈ ವಿಡಿಯೋನೂ ಕೂಡ ಹಾಕಿದ್ದೀನಿ. ಮತ್ತು ಇದ್ರ ಕೆಳಗೆಲ್ಲ ಹೋಗಿ ಹೇಗೆ ಕ್ಲೀನ್ ಮಾಡುತ್ತೆ ನೋಡಿ, ಅದು ಒಂದು ನಾನು ಹಾಕಬೇಕಾಗಿತ್ತು. ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಹೋಗಿ ಟರ್ನ್ ಆಗಿ ಸೊ ಫರ್ನಿಚರ್ಸ್ ಇದ್ರೂ ಏನು ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ. ಕೆಲವೊಂದನ್ನು ನಾವೇನು ಶಿಫ್ಟ್ ಮಾಡೋದು ಬೇಡ ಜಾಗನ, ಅದೇ ಹೋಗಿ ಎಲ್ಲ ಕೆಳಗೆಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಅದೊಂದು ಅಡ್ವಾಂಟೇಜು. ಇವಾಗ ಹೈಟ್ ಇಲ್ಲ ಅಂತಂದರೆ ಆವಾಗ ನೀವು ಬೇಕಾದ್ರೆ ಸರ್ಸ್ಕೊಳ್ಬೋದು, ಇಲ್ಲ ಹಂಗೆ ಬಿಟ್ರೂ ಅದು ಪಕ್ಕದಿಂದ ಹೋಗುತ್ತೆ. ಇವಾಗ ಇದ್ರ ಕೆಳಗೆಲ್ಲ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಅದು ಆಬ್ಸ್ಟಕಲ್ ಇದೆ ಅಂತ ಡಿಟೆಕ್ಟ್ ಮಾಡಿಕೊಂಡು ಪಕ್ಕದಿಂದ ಹೋಗಿ ಕ್ಲೀನ್ ಮಾಡ್ಕೊತಾ ಬರುತ್ತೆ. ನೆಕ್ಸ್ಟು ಇನ್ನು ನಾನು ಫುಲ್ ರೂಮ್ ಸೆಟ್ಟಿಂಗ್ಸು ಮತ್ತು ಏರಿಯಾ ಸೆಟ್ಟಿಂಗ್ಸು ಎಲ್ಲದನ್ನು ಹೇಳ್ತಾ ಬರ್ತೀನಿ. ನೋಡಿ ಎಷ್ಟು ನೀಟಾಗಿ ಟರ್ನ್ ಆಗಿ ಫುಲ್ ಆ ಪಕ್ಕದಿಂದ ಪಾಸ್ ಆಗುತ್ತೆ. ಇವಾಗ ಆಬ್ಸ್ಟಕಲ್ಸ್ ಇದ್ರೂ ಕೂಡ ಫಸ್ಟ್ ಯಾವಾಗ್ಲೂ ಫುಲ್ಲು ನಾವು ಸೆಲೆಕ್ಟ್ ಮಾಡಿರೋ ರೂಮ್ನ ಫುಲ್ ಒಂದು ರೌಂಡ್ ಬರುತ್ತೆ. ಕಾರ್ನರ್ ಫಸ್ಟ್ ಕ್ಲೀನ್ ಮಾಡ್ಕೊತಾ ಬರುತ್ತೆ. ನೆಕ್ಸ್ಟ್ ಸೆಂಟ್ರಲ್ಲಿ ಅದು ಕ್ಲೀನ್ ಮಾಡ್ಕೊತಾ ಬರುತ್ತೆ. ನಾನು ಬಾಗಿಲೊಚ್ಚಿ ಎಲ್ಲ ಕ್ಲೀನ್ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಆ ಕಾರ್ನರು ಕ್ಲೀನ್ ಮಾಡಲಿ ಅಂತ ಹೇಳಿ. ನೀವು ಬೇಕಾದರೆ ಈ ಐಡಿಯಾನ ತೊಗೊಳ್ಬೋದು. ಇಲ್ಲಾಂದರೆ ಅದೇನು ಮಾಡುತ್ತೆ, ಬಾಗಿಲು ಅಡ್ಡಾಯ್ತಂದ್ರೆ ಅದ್ರ ಕೆಳಗೆ ಹೋಗೋಕ್ಕಾಗಲ್ಲ, ಆ ಕಾರ್ನರ್ ಬಿಟ್ಬಿಡುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಕ್ಲೋಸ್ ಮಾಡಿ ಕೂಡ ಈ ಥರ ನಿಂತ್ಕೊಳ್ತೀನಿ. ಅದು ಕವರ್ ಆದಮೇಲಿಂದ ಬಾಗಿಲು ತೆಗ್ದು ಬಿಡ್ತೀನಿ. ಆವಾಗ ಆ ಏರಿಯಾ ಕವರ್ ಮಾಡಿರುತ್ತೆ ಅದು. ಸೊ ಇವಾಗ ಮ್ಯಾಪ್ ಬರುತ್ತೆ ನೋಡಿ, ಇದರಲ್ಲಿ ತೋರಿಸ್ತಾ ಇದೆ ಎಲ್ಲೆಲ್ಲಿ ಕವರ್ ಮಾಡಿದ್ದೀನಿ ನಾನು ಆಲ್ರೆಡಿ, ಎಲ್ಲೆಲ್ಲಿ ವ್ಯಾಕ್ಯೂಮು ಮತ್ತು ಮಾಪಿಂಗು ಎಲ್ಲ ಆಗಿದೆ ಅಂತ ಅದು ತೋರಿಸ್ತಾ ಇದೆ. ಅಂದರೆ ಲೈನ್ ಬಂದಿರೋದು ಎಲ್ಲದೂ ಅದು ಕವರ್ ಮಾಡ್ಕೊಂಡು ಬಂದಿರೋದು. ಇಲ್ಲಿ ರೂಮ್ಸ್ಗಳನ್ನು ಅದು ಮ್ಯಾಪ್ ನಾವು ಸೆಟ್ ಮಾಡ್ತೀವಲ್ಲ ಫಸ್ಟಿಗೆ, ಆವಾಗ ಅದ್ರ ಪ್ರಕಾರ ಅದು ಈ ಥರ ರೂಮ್ಸ್ನ ಡಿವೈಡ್ ಮಾಡ್ಕೊಂಡಿದೆ. ಇದಂತ ಅಬ್ಸ್ಟಕಲ್ಸ್ ಇದ್ದಿದ್ರೆ ಅದನ್ನು ಕೆಲವು ಸತಿ ಇವಾಗ ನಮ್ಮ ಕಾಟ್ನ ಈಗ ರೂಮ್ 7, 5, 6, 4 ಇದೆಯಲ್ಲ, ಅಲ್ಲಿ ಕಾಟ್ ಇರೋದನ್ನು ಅದು ವಾಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೆ.
ಅದೆಲ್ಲ ಮ್ಯಾಪಲ್ಲಿ ಅದೇ ಸೆಟ್ ಮಾಡ್ಕೊಳ್ಳುತ್ತೆ. ಇದೊಂದು ಸ್ಪೆಷಲ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ. ನಿಮ್ಗೆ ಏನಾರು ಡೈನಿಂಗ್ ಟೇಬಲ್ ಇತ್ತು ಅಥವಾ ಕಾಟ್ ಈ ಥರ ಮಂಚ ಏನಾದರೂ ಈ ಥರ ಕಾಲಿತ್ತಂತಂದರೆ ನೋಡಿ ಫುಲ್ಲು ಅದನ್ನು ಸರ್ಕಲ್ ಮಾಡಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಎಷ್ಟಿದ್ರೂ ಅಷ್ಟೇ, ಇವಾಗ 4 ಲೆಗ್ಸ್ ಇದ್ದರೆ 4 ಈ ಥರನೇ ಕವರ್ ಮಾಡುತ್ತೆ. ಗೋಡೆ ಇಲ್ಲ ಅಂತಂದರೆ ಇವಾಗ ಡೈನಿಂಗ್ ಟೇಬಲ್ನ ಸೆಂಟರಲ್ಲಿ ಇಟ್ಟಿರ್ತೀವಿ ಅಂತಂದರೆ ಅಲ್ಲಿ 4 ಲೆಗ್ಸ್ ಬರುತ್ತಲ್ಲ, 4 ಲೆಗ್ಸ್ನು ಅದೇ ಥರ ಕ್ಲೀನ್ ಮಾಡುತ್ತೆ. ಫುಲ್ ಸರ್ಕಲ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಬರುತ್ತೆ. ಇದು ಅದ್ರ ಕೆಲಸ ಮುಗಿಸಾಗಿದ ತಕ್ಷಣ ಕ್ಲೀನಿಂಗ್ ಡನ್ ಅಂತ ಹೇಳಿ ಅದು ಹೋಗಿ ಅದ್ರ ಜಾಗಕ್ಕೆ ಹೋಗಿ ಚಾರ್ಜಿಂಗಿಗೆ ಅದೇ ಸೆಟ್ ಚಾರ್ಜ್ ಆಗೋಕ್ಕೆ ಶುರು ಮಾಡುತ್ತೆ. ಅದಾದಮೇಲೆ ಡಸ್ಟ್ನೆಲ್ಲ ಅದರೊಳಗಡೆ ಡಂಪ್ ಮಾಡುತ್ತೆ, ಡಸ್ಟ್ಬಿನ್ ಒಳಗಡೆ. ನಮ್ಗೆ ಆದಾಗ ಅದನ್ನು ಓಪನ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ವೀಕ್ಲಿ ಒನ್ಸ್ ಆ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ, ಹೇಗೆ ಡಸ್ಟೆಲ್ಲ ಎಲ್ಲಿ ಕಲೆಕ್ಟ್ ಆಗಿರುತ್ತೆ ಅದನ್ನೆಲ್ಲ ಹೇಗೆ ತೆಗೆಯೋದು, ಕ್ಲೀನ್ ಮಾಡೋದು ಅಂತ ಎಲ್ಲ. ಮಾಪಿಂಗಿಂದು ಆ ಕ್ಲಾತನ್ನು ಹೇಗೆ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಈಗ ನೋಡಿ ಅದು ಕ್ಲೀನ್ ಮಾಡಿದ ಆ ರೂಮ್ನ ಅದರದ್ದು ತೋರಿಸ್ತಾ ಇದೆ ಅಲ್ಲಿ ಲೈನಲ್ಲಿ. ಇಲ್ಲಿ ನೋಡಿ ಇವಾಗ ವ್ಯಾಕ್ಯೂಮ್ ಮಾಪ್ ಅದೇ ಹೇಳಿದ್ನಲ್ಲ, ನಾವು ಆ ಥರ ಚೂಸ್ ಮಾಡ್ಕೊಳ್ಬೋದು ನಮ್ಗೆ ಏನೇನು ಬೇಕು ಅಂತ ಹೇಳಿ ಸೆಟ್ಟಿಂಗ್ಸಲ್ಲಿ. ಇವಾಗ ಏರಿಯಾ ಚೂಸ್ ಮಾಡಿದ್ದೀನಿ, ಅದಷ್ಟು ಜಾಗ ಸರಿ. ಏರಿಯಾ ಚೂಸ್ ಮಾಡಿ ಆದಮೇಲೆ ನಾವು ಪ್ಯಾರಾಮೀಟರ್ಸ್ ಚೂಸ್ ಮಾಡಬೇಕಾಗುತ್ತೆ. ಏನೇನಂತಂದರೆ ಕ್ಲೀನಿಂಗ್ ಟೈಮು ಮತ್ತು ಟರ್ಬೋ ಸೈಲೆಂಟ್ ಆ ಥರ. ಇನ್ನೊಂದು ಮಾಪಿಂಗಾ ಅಥವಾ ವ್ಯಾಕ್ಯೂಮ್ ಮಾತ್ರನಾ, ಮಾಪಿಂಗು ವ್ಯಾಕ್ಯೂಮ್ ಎರಡೂ ಒಟ್ಟಿಗೆನಾ, ಅಥವಾ ಬರೀ ವ್ಯಾಕ್ಯೂಮಾ, ಆ ಥರ ಎಲ್ಲ ಆಪ್ಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ಚೂಸ್ ಮಾಡೋಕ್ಕೆ ಕೇಳುತ್ತೆ. ಅದನ್ನೆಲ್ಲ ಚೂಸ್ ಮಾಡಬೇಕಾಗುತ್ತೆ. ಆಮೇಲೆ ವಾಟರ್ ಲೆವೆಲ್ಲು ಇದಿಷ್ಟನ್ನು ಚೂಸ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ಅದು ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಆ ಏರಿಯಾ ಅದೆಷ್ಟು ಸೆಲೆಕ್ಟ್ ಮಾಡಿರ್ತೀವಲ್ವ ಅದಷ್ಟು ಈ ಥರ ಕ್ಲೀನ್ ಮಾಡಿ ಮ್ಯಾಪಲ್ಲಿ ಆ ಥರ ತೋರಿಸ್ತಾ ಇರುತ್ತೆ. ಆದಮೇಲೆ ಲೈನ್ಸ್ ಅದಷ್ಟು ಕವರ್ ಆಗಿದೆ ಅಂತ ಹೇಳಿ ಆಮೇಲೆ ಅದ್ರ ಜಾಗಕ್ಕೆ ಹೋಗಿ ಆ್ಯಸ್ ಯೂಶ್ವಲ್ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ ನಾನು ರೆಕಾರ್ಡಿಂಗ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡಿಂಗನ್ನು ಮತ್ತು ಮ್ಯಾಪು ಎರಡು ಒಟ್ಟಿಗೆ ಮಾಡಿದ್ದೀನಿ ಟ್ರೈ ಮಾಡಿ. ನಾನು ಮ್ಯಾಪಲ್ಲಿ ಚೂಸ್ ಮಾಡಿ ಈ ರೂಮ್ನ ಚೂಸ್ ಮಾಡಿ ಅದಕ್ಕೆಲ್ಲ ಸೆಟ್ಟಿಂಗ್ಸ್ನ ಹಾಕ್ಬಿಟ್ಟು, ಇದು ರೂಮ್ 3 ಫಾರ್ ಎಕ್ಸಾಂಪಲ್ಲು ನಾನು ಇದರಲ್ಲಿ ಅದು ರೂಮ್ 3 ಅಂತ ಚೂಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಪ್ಯಾರಾಮೀಟರ್ಸ್ ಎಲ್ಲ ಸೆಟ್ ಮಾಡಿ ಬಿಟ್ಟೆ. ಅದಾದಮೇಲೆ ಮ್ಯಾಪಲ್ಲಿ ಈ ಥರ ಅದು ಮೂವ್ಮೆಂಟ್ ಆಗ್ತಾ ಇರೋದನ್ನು ತೋರಿಸ್ತಾ ಇದೆ. ಆವಾಗಲೇ ವೀಡಿಯೋದಲ್ಲಿ ನೋಡಿದ್ರಿ ಅದು ಯಾವ ಏರಿಯಾ ಹೇಗೆ ಕವರ್ ಮಾಡ್ತಾ ಇದೆ ಅಂತ ಹೇಳಿ. ಅಲ್ಲಿ ರೆಡ್ ಲೈನ್ ಕಾಣಿಸ್ತಾ ಇರೋದು ನಾನು ವರ್ಚುವಲ್ ವಾಲ್ ಹಾಕಿದ್ದೀನಿ, ಯಾಕಂದರೆ ನಮ್ದಲ್ಲಿ ಸ್ಟೇರ್ ಕೇಸ್ ಬರುತ್ತೆ, ಅಲ್ಲಿ ಹೋಗಿ ಅದು ಬೀಳಬಾರ್ದು ಅಂತ ಹೇಳಿ ನಾನು ವರ್ಚುವಲ್ ವಾಲ್ ಆ್ಯಡ್ ಮಾಡಿದ್ದೀನಿ. ಸೊ ಅಲ್ಲಿ ಕಾರ್ನರ್ಗೆ ಹೋಗುತ್ತೆ, ವಾಪಸ್ ಬಂದುಬಿಡುತ್ತೆ, ಅಲ್ಲಿ ಹೋಗಲ್ಲ ಆ ರೆಡ್ ಕಲರ್ ಲೈನ್ ಆದಮೇಲಿಂದ ಆ ಜಾಗದಲ್ಲಿ. ಇಲ್ಲಿ ನೋಡ್ಬೋದು ನಾವು ಕಾರ್ನರಿಗೆ ಬಂದು ಅದು ಬೀಳಲ್ಲ, ಹಾಗೆ ಕ್ರಾಸ್ ಆಗಿ ಮುಂದೆ ಹೋಗುತ್ತೆ, ಯಾಕಂದರೆ ನಾನು ವರ್ಚುವಲ್ ವಾಲ್ ಹಾಕಿದ್ದೀನಿ ಅಲ್ಲಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ. ಇದೇ ಥರ ನಾನು ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು.